ನಮಸ್ಕಾರ. ನಾನು ನಿಮ್ಮ ಭಾರತಿ. ಇವತ್ತು ನಾನು ನಿಮ್ಮ ಜೊತೆ ಮಾತಾಡೋಕ್ಕೆ ಹೊರಟಿರೋ ವಿಷಯ ನಮ್ಮೂರ ಶಾಲೆ ಮತ್ತು ನಮ್ಮ ಬಾಲ್ಯದ ನೆನಪುಗಳು. ಆ ಒಂದು ವಿಷಯ ಹೇಳಿದ ತಕ್ಷಣ ನಿಮ್ಮಲ್ಲಿ ಎಷ್ಟೋ ಜನರಿಗೆ ನಿಮ್ಮ ಶಾಲೆ ಕಣ್ಮುಂದೆ ಬಂದಿರ್ಬೋದಲ್ವಾ. ಆ ಶಾಲೆಯ ಗೇಟ್, ಆ ಕ್ಲಾಸ್ ರೂಮ್, ಆ ಬ್ಲ್ಯಾಕ್ ಬೋರ್ಡ್, ಆ ಟೀಚರ್, ಆ ಸ್ಕೂಲ್ ಬೆಲ್, ಆ ಗೆಳೆಯರು, ಎಲ್ಲಕ್ಕಿಂತ ಹೆಚ್ಚಾಗಿ ಯಾವ ಚಿಂತೆಯೂ ಇಲ್ಲದೆ ಬದುಕಿದ ಆ ಬಾಲ್ಯ. ಇವತ್ತು ಎಷ್ಟೇ ದೊಡ್ಡ ಮನೆ ಇರಲಿ, ಒಳ್ಳೆಯ ಕೆಲಸ ಇರಲಿ, ಕೈಯಲ್ಲಿ ಮೊಬೈಲ್ ಇರಲಿ, ಬೇಕಾದಾಗ ಬೇಕಾದನ್ನು ತಗೊಳ್ಕೊಳ್ಳೋಷ್ಟು ಹಣ ಇರಲಿ, ಆದರೆ ಆ ಶಾಲೆಯ ದಿನಗಳಲ್ಲಿದ್ದ ಖುಷಿ ಮತ್ತೆ ಸಿಗುತ್ತಾ ಅಂತ ನನಗಂತೂ ಗೊತ್ತಿಲ್ಲ. ಆದರೆ ಆ ದಿನಗಳನ್ನು ನೆನಪು ಮಾಡಿಕೊಂಡಾಗ ಮಾತ್ರ ಮನಸ್ಸು ಮತ್ತೆ ಸ್ವಲ್ಪ ಹೊತ್ತು ಮಗುವಾಗಿ ಬಿಡುತ್ತೇನೋ ಅನಿಸುತ್ತೆ. ನಮ್ಮೂರ ಶಾಲೆ, ನಮ್ಮ ಕಾಲದ ಶಾಲೆ ಅಂದರೆ ಈಗಿನ ಹಾಗೆ ಸ್ಮಾರ್ಟ್ ಕ್ಲಾಸ್ ರೂಮ್ ಇರಲಿಲ್ಲ, ಪ್ರೊಜೆಕ್ಟರ್ ಇರಲಿಲ್ಲ, AC ಇರಲಿಲ್ಲ, ಡಿಜಿಟಲ್ ಬೋರ್ಡ್ ಇರಲಿಲ್ಲ. ಆದರೆ ತುಂಬ ಸುಂದರವಾದ ನೆನಪುಗಳಿದ್ವು. ಬೆಳಗ್ಗೆ ಸ್ಕೂಲ್ಗೆ ಹೋಗಬೇಕಾದ್ರೆ ಮನೆಯಿಂದಲೇ ಪ್ರಿಪ್ರೇಷನ್ ಶುರುವಾಗುತ್ತೆ. ಬೇಗ ಏಳು, ಶಾಲೆಗೆ ಲೇಟ್ ಆಗುತ್ತೆ. ಅಮ್ಮನ ಕೂಗು, ನಮಗೂ ಇನ್ನೂ ಸ್ವಲ್ಪ ಹೊತ್ತು ಮಲಗಬೇಕನ್ನಿಸ್ತಿತ್ತು. ಹೇಗೋ ಎದ್ದು ಮುಖ ತೊಳೆದು ಯೂನಿಫಾರ್ಮ್ ಹಾಕ್ಕೊಂಡು ಪುಸ್ತಕಗಳೆಲ್ಲ ಬ್ಯಾಗ್ ಒಳಗೆ ತುಂಬಿಕೊಂಡು ಹೊರಡ್ತಿದ್ವಿ. ಕೆಲವರು ನಡೆದುಕೊಂಡು, ಕೆಲವರು ಸೈಕಲ್ ಮೇಲೆ, ಇನ್ನೂ ಕೆಲವರು ಗೆಳೆಯರ ಜೊತೆಗೆ ಗುಂಪು ಗುಂಪಾಗಿ ದಾರಿಯುದ್ದಕ್ಕೆ ಮಾತು, ನಗು, ಜಗಳ. ಇವತ್ತು ಮಕ್ಕಳನ್ನು ಸ್ಕೂಲ್ ಬಸ್ ಮನೆ ಬಾಗಿಲಿಂದ ಕರೆದುಕೊಂಡು ಹೋಗುತ್ತೆ. ಆದರೆ ನಮ್ಮ ಕಾಲದಲ್ಲಿ ಶಾಲೆಗೆ ಹೋಗುವ ದಾರಿಯೇ ಒಂದು ಮೆಮೊರಿಯಾಗಿತ್ತು. ಆ ಸ್ಕೂಲ್ ಬೆಲ್ಲಂತೂ ಬೆಲ್ಲು. ಸ್ಕೂಲ್ ಹತ್ತಿರ ಹೋಗುತ್ತಿದ್ದಂತೆ ಟನ್ 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 ಬೆಲ್ ಸೌಂಡ್ ಕೇಳಿದ ತಕ್ಷಣ ಅಯ್ಯೋ ಬೆಲ್ ಆಯಿತು, ಬೇಗ ಬಾರೋ ಅಂತ ಬ್ಯಾಗ್ ಹಿಡ್ಕೊಂಡು ಓಡ್ತಿದ್ವಿ. ಮಾರ್ನಿಂಗ್ ಪ್ರೇಯರ್ಗೆ ಲೈನಲ್ಲಿ ನಿಲ್ಲಬೇಕು. ಹೈಟ್ ಪ್ರಕಾರ ಲೈನ್, ಚಿಕ್ಕವರು ಮುಂದೆ, ಎತ್ತರ ಇದ್ದವರು ಹಿಂದೆ. ಅಟೆನ್ಷನ್, ಸ್ಟ್ಯಾಂಡರ್ಡ್ ಈಸಿ, ಪ್ರೇಯರ್, ನ್ಯಾಷನಲ್ ಅಂಥೆಮ್, ಆಮೇಲೆ ಕ್ಲಾಸ್ ರೂಮ್. ಆ ಸಮಯದಲ್ಲಿ ಪ್ರೇಯರ್ ಮಾಡೋದು ಒಂದು ದೊಡ್ಡ ವಿಷಯ ಏನು ಅನಿಸುತ್ತಿರಲಿಲ್ಲ. ಆದರೆ ಈಗ ನೆನಪು ಮಾಡಿಕೊಂಡ್ರೆ ಆ ನೂರಾರು ಮಕ್ಕಳು ಒಂದೇ ಜಾಗದಲ್ಲಿ ನಿಂತಿದ್ದ ದೃಶ್ಯವೇ ಎಷ್ಟು ಸುಂದರವಾಗಿತ್ತು ಅನಿಸುತ್ತೆ. ಬ್ಲ್ಯಾಕ್ ಬೋರ್ಡ್ ಆ್ಯಂಡ್ ಚಾಕ್ ಪೀಸ್. ನಮ್ಮ ಕ್ಲಾಸ್ ರೂಮ್ ಅಂದರೆ ಒಂದು ಬ್ಲ್ಯಾಕ್ ಬೋರ್ಡ್, ಚಾಕ್ ಪೀಸ್ ಅಂದರೆ ಡಸ್ಟರ್, ವುಡನ್ ಬೆಂಚ್. ಟೀಚರ್ ಬೋರ್ಡ್ ಮೇಲೆ ಬರೆಯುತ್ತಿದ್ದಾಗ ಎಲ್ಲರೂ ಬರ್ಕೊಳ್ಳಿ ಅಂತ ಹೇಳ್ತಿದ್ರು. ನಾವು ಬರೆಯೋದು ಬಿಟ್ಟು ಪಕ್ಕದವ್ರು ನೋಟ್ಬುಕ್ಕು ನೋಡೋದು. ಟೀಚರ್ ಸಡನ್ಲಿ ಏನು ಮಾಡ್ತಿದ್ಯಾ ಅಲ್ಲಿ, ಏನು ಮಾತು ಅಂತ ಕೇಳಿದ ತಕ್ಷಣ ಕ್ಲಾಸ್ ಫುಲ್ ಸೈಲೆಂಟ್ ಆಗ್ತಿತ್ತು. ಕೆಲವೊಮ್ಮೆ ಟೀಚರ್ ಹೊರಗೆ ಹೋದರೆ ಅಷ್ಟೇ ಕ್ಲಾಸ್ ರೂಮ್ ಮಾರ್ಕೆಟ್ ಆಗಿಬಿಡ್ತಿತ್ತು. ಯಾರೋ ಮಾತಾಡ್ತಾರೆ, ಯಾರೋ ಚಾಕ್ ಪೀಸ್ ಎಸಿತಾರೆ, ಯಾರೋ ಬ್ಲ್ಯಾಕ್ ಬೋರ್ಡ್ ಮೇಲೆ ಏನೋ ಬರೀತಾರೆ. ಟೀಚರ್ ಕಾರಿಡಾರ್ನಲ್ಲಿ ಕಾಣಿಸಿಕೊಂಡ ತಕ್ಷಣ ಎಲ್ಲರೂ ಇನ್ನೋಸೆಂಟ್ ಮುಖ ಮಾಡಿಕೊಂಡು ನೋಟ್ಬುಕ್ ನೋಡ್ತಾ ಕುಳಿತಿರೋದು. ಆ ಆ್ಯಕ್ಟಿಂಗ್ಗೆ ನಮಗೇನೋ ಆಸ್ಕರ್ ಅವಾರ್ಡ್ ಕೊಡಬೇಕಿತ್ತು ನಮಗೆ. ನಮ್ಮ ಸ್ಕೂಲ್ ಬ್ಯಾಗ್ ಅಂತೂ ಬ್ಯಾಗು. ಇವತ್ತಿನ ಮಕ್ಕಳಿಗೆ ಫ್ಯಾನ್ಸಿ ಬ್ಯಾಗ್ಸ್. ನಮ್ಮ ಕಾಲದಲ್ಲಿ ಇದ್ದದ್ದೇ ಸಾಕನ್ನುವಂಥ ಲೈಫ್ ಇತ್ತು. ನೋಟ್ಬುಕ್ ಮೇಲೆ ಬ್ರೌನ್ ಕವರ್ ಹಾಕೋದು, ಅದರ ಮೇಲೆ ಲೇಬಲ್ ಅಂಟಿಸೋದು, ನೇಮ್, ಕ್ಲಾಸ್, ಸಬ್ಜೆಕ್ಟ್, ಹೊಸ ಪುಸ್ತಕದ ಸ್ಮೆಲ್ಲು. ಹೊಸ ನೋಟ್ಬುಕ್ಕನ್ನು ಮೊದಲ ಪೇಜ್ನಲ್ಲಿ ತುಂಬ ಚೆನ್ನಾಗಿ ಹ್ಯಾಂಡ್ ರೈಟಿಂಗ್ ಬರಿತಿದ್ವಿ. 2 ತಿಂಗಳುಗಳು ಆದಮೇಲೆ ಅದೇ ಹ್ಯಾಂಡ್ ರೈಟಿಂಗ್ನ ಏನಾಗ್ತಿತ್ತೋ ದೇವರಿಗೆ ಗೊತ್ತು. ಪೆನ್ಸಿಲ್ಗೆ ಶಾರ್ಪ್ ಮಾಡೋದು, ಎರೇಸರ್ ಶಾರ್ಪ್ ಮಾಡೋದು, ಒಂದು ಸ್ಕೇಲ್ ಕೊಡೆ, ಒಂದು ಪೆನ್ ಕೊಡೆ, ನಾಳೆ ಕೊಡ್ತೀನಿ ಅಂತ ತಗೊಂಡು ಪೆನ್ ಮತ್ತೆ ಯಾವತ್ತೂ ವಾಪಸ್ ಬರದೇ ಇರೋದು. ಸೊ ಇನ್ನು ಲಂಚ್ ಬ್ರೇಕಿಗೆ ಬಂದರೆ ಸ್ಕೂಲ್ನಲ್ಲಿ ಎಲ್ಲಕ್ಕಿಂತ ಫೇವ್ರೇಟ್ ಪೀರಿಯಡ್ ಯಾವುದು ಅಂದರೆ ಮ್ಯಾಥ್ಸ್, ಸೈನ್ಸ್, ಇಂಗ್ಲೀಷ್. ನೋ ಲಂಚ್ ಬ್ರೇಕ್. ಬೆಲ್ ಹೊಡಿದ ತಕ್ಷಣ ಬಾಕ್ಸ್ ಓಪನ್. ನಮ್ಮ ಬಾಕ್ಸ್ನಲ್ಲಿ ಏನಿದೆ ಅನ್ನೋದಕ್ಕಿಂತ ಫ್ರೆಂಡ್ಸ್ ಬಾಕ್ಸ್ನಲ್ಲಿ ಏನಿದೆ ಅನ್ನೋದೇ ನಮಗೆ ಮುಖ್ಯ ಆಗಿತ್ತು. ಏನು ತಂದಿದ್ದಿ ಕಣೆ, ಸ್ವಲ್ಪ ಕೊಡೆ, ನಾನು ತಿನ್ನೋದು. ಒಬ್ಬರ ಬಾಕ್ಸ್ ಇನ್ನೊಬ್ಬರು ಶೇರ್ ಮಾಡಿಕೊಂಡು ತಿಂತಿದ್ವಿ. ಯಾರಾದರೂ ಸ್ಪೆಷಲ್ ತಿಂಡಿ ತಂದಿದರೆ ಅವತ್ತವರಿಗೆ ಫ್ರೆಂಡ್ಸ್ ಜಾಸ್ತಿ ಆಗ್ತಿದ್ರು. ಆದರೆ ಅದರಲ್ಲಿ ಒಂದು ಬ್ಯೂಟಿಫುಲ್ ಥಿಂಗ್ ಇತ್ತು. ಯಾರ ಬಳಿ ಎಷ್ಟು ಇದೆ ಅನ್ನೋದು ಮುಖ್ಯ ಇರಲಿಲ್ಲ, ಇದ್ದದ್ದನ್ನು ಹಂಚಿಕೊಂಡು ತಿಂತಾ ಇದ್ವಿ. ಇನ್ನು ಗೇಮ್ಸ್ ಪೀರಿಯಡ್ ಅಂತ ಬಂದರೆ, ಗೇಮ್ಸ್ ಪೀರಿಯಡ್ ಇದೆ ಅಂದರೆ ಮಾರ್ನಿಂಗ್ದಲ್ಲೇ ಖುಷಿ. ಟೀಚರ್ ಬಾರದೆ ಫ್ರೀ ಪೀರಿಯಡ್ ಸಿಕ್ಕಿದ್ರು ಇನ್ನೂ ಖುಷಿ. ಹೊರಗೆ ಹೋಗಿ ಕಬಡ್ಡಿ, ಖೋ ಖೋ, ಲಗೋರಿ, ಕುಂಟೆಬಿಲ್ಲಿ, ಓಟ, ಏನೇನೋ ಆಟಗಳು. ಬಿದ್ದು ಮಂಡಿಗೆ ಗಾಯಾದರೂ ಸ್ವಲ್ಪ ಮಣ್ಣು ಒರೆಸಿ ಮತ್ತೆ ಆಟಕ್ಕೆ ರೆಡಿ ಆಗ್ತಿದ್ವು. ಇವತ್ತು ಸಣ್ಣ ಸ್ಕ್ರ್ಯಾಚ್ ಆದರೂ ಫಸ್ಟ್ ಏಡ್ ಮಾಡ್ಕೊಳ್ತಾವೆ. ಆಗ ಮಣ್ಣೇ ಮೆಡಿಸಿನ್ ಆಗಿತ್ತು. ಇನ್ನು ನಮ್ಮ ಟೀಚರ್ಸ್, ಸ್ಕೂಲ್ ಮೆಮೊರೀಸ್ ಅಂದಾಗ ಟೀಚರ್ಸ್ ಹೇಗೆ ಮರೆಯೋದು. ಕೆಲವು ಟೀಚರ್ಸ್ ತುಂಬ ಸ್ಟ್ರಿಕ್ಟು. ಅವರ ಕಾರ್ಡಿನಲ್ಲಿ ಬರ್ತಿದ್ರೆ ಅಂದರೆ ಸಾಕು, ಫುಲ್ ಸೈಲೆನ್ಸ್ ಆಗ್ತಿತ್ತು. ಹೋಮ್ವರ್ಕ್ ಮಾಡದೆ ಹೋದರೆ ಒಂದು ದಿನ ಟೀಚರ್ ಕೇಳಬಾರ್ದು ಅಂತ ದೇವರಿಗೆ ಪ್ರೇಯರ್ ಮಾಡ್ತಿದ್ವು. ಹೋಮ್ವರ್ಕ್ ಎಲ್ಲಿ ಮೇಡಮ್, ಬುಕ್ ಮನೆಯಲ್ಲಿಟ್ಟಿದ್ದೀನಿ. ಎಷ್ಟೊಂದು ಎಕ್ಸ್ಕ್ಯೂಸಸ್ ಅಪ್ಪ. ಆದರೆ ಈಗ ಅರ್ಥ ಆಗುತ್ತದೆ, ಅವರು ಬೈದಿದ್ದು ನಮ್ಮ ಮೇಲೆ ಕೋಪದಿಂದ ಅಲ್ಲ, ನಾವು ಚೆನ್ನಾಗಿ ಓದಬೇಕು, ಜೀವನದಲ್ಲಿ ಮುಂದೆ ಬರಬೇಕು ಅನ್ನೋ ಆಸೆಯಿಂದ. ಇವತ್ತು ನಾವು ಜೀವನದಲ್ಲಿ ಏನೇ ಆಗಿರಲಿ, ನಮ್ಮ ಅಕ್ಷರದ ಹಿಂದೆ, ನಮ್ಮ ಜ್ಞಾನದ ಹಿಂದೆ ಯಾವುದೋ ಒಬ್ಬ ಟೀಚರ್ನ ಶ್ರಮ ಇದ್ದೇ ಇರದೆ.
ನಮ್ಮ ಎಲ್ಲ ಗುರುಗಳಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಇನ್ನು ಎಕ್ಸಾಮ್ ಡೇಸ್ ಒಂದು ಬಂದರೆ ಮುಗೀತು. ಎಕ್ಸಾಮ್ ಅಂದರೆ ಟೆನ್ಷನ್. ಎಕ್ಸಾಮ್ ಹಿಂದಿನ ದಿನ ನಾಳೆಯಿಂದ ಚೆನ್ನಾಗಿ ಓದ್ತಿದ್ದೀನಿ ಅಂತ ಟೈಮ್ ಟೇಬಲ್ ಮಾಡೋದು. ಆದರೆ ಎಕ್ಸಾಮ್ ಬಂದಾಗ ಮಾತ್ರ ಪುಸ್ತಕ ಓಪನ್ ಮಾಡೋದು. ಕ್ವಶನ್ ಪೇಪರ್ ಕೈಗೆ ಬಂದ ತಕ್ಷಣ ಮೊದಲ ಕ್ವಶನ್ ಗೊತ್ತಿದ್ದರೆ ದೇವರೇ ಥ್ಯಾಂಕ್ ಯು, ಗೊತ್ತಿಲ್ಲ ಅಂದರೆ ಸೀಲಿಂಗ್ ನೋಡೋದು, ವಿಂಡೋ ನೋಡೋದು, ಕ್ವಶನ್ ಪೇಪರ್ ಮತ್ತೆ ಮತ್ತೆ ಓದೋದು, ಆನ್ಸರ್ ಮಾತ್ರ ಬರಲ್ಲ. ಎಕ್ಸಾಮ್ ಮುಗಿದ ತಕ್ಷಣ ಫ್ರೆಂಡ್ಸ್ ಜೊತೆ ನೀನು ಏನು ಬರೆದಿ, ಥರ್ಡ್ ಆನ್ಸರ್ ಏನು, ಆಮೇಲೆ ಮಾರ್ಕ್ಸ್ ಬಂದಿನ, ಅದು ಇನ್ನೊಂದು ಸ್ಟೋರಿ ಆಗಿತ್ತು. ಮಳೆಗಾಲದ ಶಾಲೆ ಅಂದರೆ ಮಳೆಗಾಲದಲ್ಲಿ ಸ್ಕೂಲಿಗೆ ಹೋಗೋದೇ ಒಂದು ಅಡ್ವೆಂಚರ್. ರಸ್ತೆಯಲ್ಲಿ ನೀರು, ಚಪ್ಪಲಿ ಫುಲ್ ಮಣ್ಣು, ಬಟ್ಟೆ ಸ್ವಲ್ಪ ಒದ್ದೆ, ಆದರೂ ಸ್ಕೂಲ್ಗೆ ಹೋಗ್ತಿದ್ವಿ. ಆದರೆ ಹೆವಿ ರೇನ್ ಬಂದು ಇವತ್ತು ಸ್ಕೂಲ್ ಹಾಲಿಡೇ ಅಂತ ಸುದ್ದಿ ಬಂದರೆ ಅಬ್ಬಬ್ಬ, ಅದಕ್ಕಿಂತ ದೊಡ್ಡ ಹ್ಯಾಪಿನೆಸ್ ಇರಲಿಲ್ಲ. ಇನ್ನು ಫ್ರೆಂಡ್ಶಿಪ್, ಸ್ಕೂಲ್ ಫ್ರೆಂಡ್ಶಿಪ್ನೇ ಬೇರೆ ಆಗಿತ್ತು. ಯಾವ ಸ್ಟೇಟಸ್ ಗೊತ್ತಿರಲಿಲ್ಲ, ಯಾವ ಸ್ಯಾಲ್ರಿ ಎಷ್ಟು ಅನ್ನೋದು ಗೊತ್ತಿರಲಿಲ್ಲ, ಯಾರ ಬಳಿ ಕಾರ್ ಇದೆ ಅನ್ನೋದು ಗೊತ್ತಿರಲಿಲ್ಲ, ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಇರಲಿಲ್ಲ, ವಾಟ್ಸಪ್ ಸ್ಟೇಟಸ್ ಇರಲಿಲ್ಲ. ಒಟ್ಟಿಗೆ ಆಡಿದರೆ, ಒಟ್ಟಿಗೆ ಊಟ ಮಾಡಿದರೆ, ಒಟ್ಟಿಗೆ ಸ್ಕೂಲ್ಗೆ ಹೋದರೆ ಅವನೇ ಬೆಸ್ಟ್ ಫ್ರೆಂಡ್ ಆಗಿದ್ದರು. ಕೆಲವರು ಸ್ಕೂಲ್ಗೆ ಮುಗಿದ ನಂತರ ನಮ್ಮ ಜೀವನದಿಂದ ದೂರ ಆಗಿಬಿಟ್ರು. ಯಾರೋ ಬೇರೆ ಊರಿಗೆ ಹೋದರು, ಯಾರೋ ಮದುವೆ ಆದರು, ಯಾರೋ ಕೆಲಸದಲ್ಲಿ ಬ್ಯುಸಿ ಆದರು, ಕೆಲವರ ಕಾಂಟ್ಯಾಕ್ಟ್ ಕೂಡ ಇಲ್ಲ. ಆದರೆ ಯಾವಾಗಲಾದರೂ ಅವರ ಹೆಸರು ಕೇಳಿದರೆ ಒಂದು ಕ್ಷಣಕ್ಕೆ ಸ್ಕೂಲ್ ಡೇಸ್ ಕಣ್ಮುಂದೆ ಬರುತ್ತೆ. ಲಾಸ್ಟ್ ಡೇಸ್ ಆಫ್ ಸ್ಕೂಲ್ ಅಂದರೆ ಸ್ಕೂಲ್ನಲ್ಲಿ ಇದ್ದಾಗ ಯಾವಾಗ ಸ್ಕೂಲ್ ಮುಗಿಯುತ್ತೋ ಅಂತ ಕಾಯ್ತಿದ್ವಿ. ಆದರೆ ಕೊನೆಯ ದಿನ ಬಂದಾಗ ಮನಸ್ಸು ಭಾರ. ಇಷ್ಟು ವರ್ಷ ಕುಳಿತ ಬೆಂಚ್, ಆ ಕ್ಲಾಸ್ ರೂಮ್, ಆ ಗ್ರೌಂಡ್, ಆ ಟೀಚರ್ಸ್, ಆ ಫ್ರೆಂಡ್ಸ್ ಎಲ್ಲವನ್ನು ಬಿಟ್ಟು ಹೊರಗೆ ಹೋದಾಗ ಅದು ಬಹುಶಃ ನನಗೆ ಗೊತ್ತಿರಲಿಲ್ಲ ನಾವು ಶಾಲೆಯನ್ನು ಮಾತ್ರ ಬಿಟ್ಟು ಹೋಗ್ತಿರಲಿಲ್ಲ ಅಂತ. ನಮ್ಮ ಜೀವನದ ಅತ್ಯಂತ ಸುಂದರವಾದ ಒಂದು ಚಾಪ್ಟರ್ ಮುಗಿಸಿ ಹೊರಗೆ ಬರ್ತಾ ಇದ್ದೀವಂತ. ಈಗ ಅರ್ಥವಾಗ್ತಿದೆ, ಬಾಲ್ಯದಲ್ಲಿ ದೊಡ್ಡವರಾಗಬೇಕು ಅನ್ನೋ ಆಸೆ ಯಾವಾಗ ನಾನು ದೊಡ್ಡವಳಾಗ್ತೀನೋ ಅಂತ ಅನಿಸುತ್ತಿತ್ತು. ಆದರೆ ಈಗ ಮತ್ತೆ ಆ ಸ್ಕೂಲ್ ಯೂನಿಫಾರ್ಮ್ ಹಾಕ್ಕೊಂಡು, ಬ್ಯಾಗ್ ಬೆನ್ನಿಗೆ ಹಾಕಿಕೊಂಡು, ಫ್ರೆಂಡ್ಸ್ ಜೊತೆ ನಡೆದುಕೊಂಡು, ಬೆಲ್ ಕೆಡಿಸ್ಕೊಂಡು, ಕ್ಲಾಸ್ ರೂಮ್ನಲ್ಲಿ ಕೊನೆಯ ಬೆಂಚ್ನಲ್ಲಿ ಕುಳಿತು ಒಂದು ದಿನವಾದರೂ ಮತ್ತೆ ಆ ಜೀವನ ಬದುಕಬೇಕು ಅನಿಸ್ತಾ ಇದೆ. ಆದರೆ ಸಾಧ್ಯವಿಲ್ಲ. ಟೈಮ್ ಹಿಂದೆ ಹೋಗುವುದಿಲ್ಲ, ಆದರೆ ಮೆಮೊರೀಸ್ ಅವು ನಮ್ಮನ್ನು ಯಾವಾಗ ಬೇಕಾದರೂ ಹಿಂದೆ ಕರೆದುಕೊಂಡು ಹೋಗ್ತವೆ. ಇನ್ನು ನಿಮಗೆ ಕೊನೆಯಲ್ಲಿ ಹೇಳಬೇಕಂದ್ರೆ, ಈ ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬರಿಗೂ ಒಂದು ರಿಕ್ವೆಸ್ಟ್. ಒಂದು ಕ್ಷಣ ಕಣ್ಮುಚ್ಚಿ ನಿಮ್ಮ ಸ್ಕೂಲ್ ನೆನಪು ಮಾಡ್ಕೊಳ್ಳಿ. ನಿಮ್ಮ ಫೇವ್ರೆಟ್ ಟೀಚರ್ ಯಾರು, ನಿಮ್ಮ ಬೆಸ್ಟ್ ಫ್ರೆಂಡ್ ಯಾರು, ನೀವು ಯಾವ ಬೆಂಚ್ನಲ್ಲಿ ಕುಳಿತುಕೊಳ್ತಿದ್ರಿ, ಲಂಚ್ ಬ್ರೇಕ್ನಲ್ಲಿ ಯಾರ ಜೊತೆ ಊಟ ಮಾಡ್ತಿದ್ರಿ, ಸ್ಕೂಲ್ನಲ್ಲಿ ಯಾವ ದಾರಿಲಿ ಹೋಗ್ತಿದ್ರಿ, ಒಮ್ಮೆ ನೆನಪು ಮಾಡ್ಕೊಳ್ಳಿ. ಮುಖದಲ್ಲಿ ನಿಮಗೆ ಗೊತ್ತಿಲ್ಲದೇ ಇದ್ದರೆ ಒಂದು ಸ್ಮೈಲ್ ಬರುತ್ತೆ. ಯಾಕೆಂದರೆ ಶಾಲೆ ಅಂದರೆ ಕೇವಲ ಓದಿದ ಜಾಗ ಅಲ್ಲ. ಅಲ್ಲಿ ನಾವು ಸ್ನೇಹ ಕಲಿತೆವು, ಹಂಚಿಕೊಳ್ಳುವುದನ್ನು ಕಲಿತೆವು, ಸೋಲು ಗೆಲುವು ಕಲಿತೆವು, ಕನಸು ಕಾಣುವುದನ್ನು ಕಲಿತೆವು, ಜೀವನವನ್ನು ಕಲಿತೆವು. ಶಾಲೆ ಬಿಟ್ಟು ವರ್ಷಗಳು ಕಳೆದಿರ್ಬೋದು, ಆದರೆ ನಮ್ಮೊಳಗಿನ ಆ ಸ್ಕೂಲ್ ಚೈಲ್ಡ್ ಇನ್ನೂ ಎಲ್ಲೋ ಬದುಕಿದೆ. ನಿಮಗೂ ನಿಮ್ಮ ಶಾಲೆ ಯಾವುದಾದ್ರೂ ಮರೆಯಲಾಗದ ನೆನಪು ಇದ್ದರೆ ಕಮೆಂಟ್ನಲ್ಲಿ ಖಂಡಿತವಾಗಿ ಹೇಳಿ. ನಿಮ್ಮ ಸ್ಕೂಲ್ ನೇಮ್ ಕೂಡ ಕಮೆಂಟ್ ಮಾಡಿ. ಯಾರಿಗೆ ಗೊತ್ತು, ನಿಮ್ಮ ಹಳೆಯ ಕ್ಲಾಸ್ಮೇಟ್ ಅದೇ ಕಮೆಂಟ್ ನೋಡ್ಬೋದು. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಸುಂದರವಾದ ವಿಷಯ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮ್ಮೂರ ಶಾಲೆ, ನಮ್ಮೂರ ಬಾಲ್ಯ, ನಮ್ಮ ಸ್ನೇಹಿತರು, ನಮ್ಮ ನೆನಪುಗಳು